ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. 9 ದಿನ ಬರೋಬ್ಬರಿ 9 ದಿನ ಕಬ್ಬು ಬೆಳೆಗಾರರು ಬೆಳಗಾವಿಯ ಗುರ್ಲಾಪುರದಲ್ಲಿ ನಿರಂತರವಾಗಿ ಹೋರಾಟವನ್ನ ನಡೆಸಿದ್ರು. ನಿನ್ನೆವರೆಗೂ ಜಪ್ಪಯ್ಯ ಅಂದ್ರು ಬಗ್ಗದ ಸರ್ಕಾರ ಇವತ್ತು ಒಂದೇ ದಿನದ ಪ್ರತಿಭಟನೆಗೆ ಮಣಿದು ರೈತರ ಬೇಡಿಕೆಗೆ ಅಸ್ತು ಅಂತ ಹೇಳಿದೆ. ಕಬ್ಬು ಬೆಳೆಗಾರರ ನಿರಂತರ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. 3,300 ರೂಪಾಯಿ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ 3,300 ರೂಪಾಯಿ ಕೊಡ್ತೀವಿ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಬೆಳಗಾವಿಯಲ್ಲಿ ರೈತರು ಫುಲ್ ಖುಷಿಯಾಗ್ಬಿಟ್ರು. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಇನ್ನ ಇವತ್ತು ಮೊದಲು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ರು. ಆದ್ರೆ ಈ ಸಭೆ ವಿಫಲವಾಯಿತು. ಯಾಕಂದ್ರೆ ಮಾಲೀಕರು ನಾವು 3,200 ರೂಪಾಯಿಗಿಂತ 1 ಪೈಸೆ ಕೂಡ ಹೆಚ್ಚಿಗೆ ಕೊಡಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು. ಆದ್ರೆ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ವಾಪಸ್ ಪಡೆಯೋ ಮಾತೇ ಇಲ್ಲ. 3,500 ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದ್ರು. ಈ ಪ್ರತಿಭಟನೆ ಹಿಂಸಾಚಾರ ಸ್ವರೂಪ ಕೂಡ ಪಡೆದುಕೊಳ್ತು. ರೈತರ ಆಕ್ರೋಶದ ಜ್ವಾಲೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಕೂಡ ಆವರಿಸಿತು. ಇದೇ ವೇಳೆ ಕೆಲ ಕಿಡಿಗೇಡಿಗಳು ಏನ್ ಮಾಡ್ತಾರೆ ಅಂದ್ರೆ ಬಸ್ ಹಾಗೂ ಪೊಲೀಸ್ ವ್ಯಾನ್ ಮೇಲೆ ಕಲ್ಲನ್ನ ತೂರ್ತಾರೆ. ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗುತ್ತೆ. ಕೂಡಲೇ ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರ ವಿರುದ್ಧ ರೈತರೇನಿರ್ತಾರೆ ಅಕ್ಷರಶಃ ಕೆರಳಿ ಕೆಂಡವಾಗಿದ್ರು. ಇದನ್ನ ಅರಿತ ಸರ್ಕಾರ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಹಿಂಗೆ ಬಿಟ್ರೆ ಈ ಪ್ರತಿಭಟನೆ ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಹೀಗಾಗಿ ರೈತರನ್ನ ಆದಷ್ಟು ಬೇಗ ಸಮಾಧಾನ ಪಡಿಸಿದ್ರೆ ಒಳ್ಳೇದು ಅಂತ ನಮಗೂ ಬೇಡ ನಿಮಗೂ ಬೇಡ. ರೈತರು 3,500 ಕೇಳ್ತಿದ್ದಾರೆ. ನಾವು ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, ನೀವು ಕಾರ್ಖಾನೆ ಕಡೆಯಿಂದ 50 ರೂಪಾಯಿ ಕೊಡ್ರಿ, ಎಲ್ಲ ಸೇರಿ 3,300 ರೂಪಾಯಿಯನ್ನ ಕೊಟ್ಟು ರೈತರನ್ನ ಸಮಾಧಾನ ಮಾಡೋನು ಅಂತ ಮಾತಾಡ್ಕೊಂಡು ಬಂದು ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿ ಅನೌನ್ಸ್ ಮಾಡ್ತಾರೆ. ಈ ಕಡೆ ಸಿಎಂ 3,300 ರೂಪಾಯಿ ಕೊಡ್ತೇವೆ ಅಂತ ಅಂದ ಕೂಡಲೇ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆಯೋ ನಿರ್ಧಾರಕ್ಕೂ ಬಂದ್ರು. ಆದ್ರೆ ನಿನ್ನೆ ಯಾರು 3,200 ರೂಪಾಯಿ ಮೇಲೆ 1 ರೂಪಾಯಿ ಕೂಡ ಹೆಚ್ಚಿಗೆ ಕೊಡಲ್ಲ ಅಂದಿದ್ರೋ ಅವರಿಗೆ ರೈತರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹೌದ್ರಿ, ಕೆಲವೊಂದ್ಸಲ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ರೈತರೇನು ಸುಮ್ಮನೆ ಕೇಳ್ತಿಲ್ಲ. ವರ್ಷ ಪೂರ್ತಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾರೆ. ಇಂಥ ಟೈಮಲ್ಲಿ ಒಂದು ಸರಿಯಾದ ಬೆಲೆ ಸಿಗ್ಲಿಲ್ಲ ಅಂದ್ರೆ ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ. ಇದೇ ವೇಳೆ ಇದೇ ಒಂದು ಕಬ್ಬನ್ನ ನಂಬ್ಕೊಂಡು ಜೀವನ ಮಾಡ್ತಿರೋ ರೈತರಿಗೆ ನಮಗೆ ತಿಂಗಳು ಏನು ಸಂಬಳ ಬರುತ್ತಲ್ಲ, ಹಾಗೆ ಅವ್ರಿಗೆ ತಿಂಗಳು ಸಂಬಳ ಬರಲ್ಲ. ಯಾಕಂದರೆ ವರ್ಷದ ಬೆಳೆಯನ್ನೇ ನಂಬಿಕೊಂಡು ಅವರು ಜೀವನ ಮಾಡ್ತಿರ್ತಾರೆ. ಹೀಗಾಗಿ ನಾವು ಬೆಳೆದಿದ್ದ ಬೆಳೆಗೆ ಕರೆಕ್ಟ್ ರೇಟ್ ಫಿಕ್ಸ್ ಮಾಡ್ರಿ ಅನ್ನೋದ್ರಾಗೇನು ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಯಾರು 1 ರೂಪಾಯಿ ಕೂಡ ಹೆಚ್ಚಿಗೆ ಕೊಡಲ್ಲ ಅಂದಿದ್ರೋ ಅವರಿಗೆ ಇವತ್ತು ರೈತರು ತಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ರೈತರು ಇಂಥ ಉಗ್ರ ಹೋರಾಟ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಕಬ್ಬನ್ನ ತೂಕ ಮಾಡುವಾಗ ಮತ್ತು ಅದರ ಬೆಲೆಯನ್ನ ನಿಗದಿ ಮಾಡುವಂಥ ಸಮಯದಲ್ಲಿ ಮೋಸ ಮಾಡ್ತಾರೆ ಅನ್ನೋದು ರೈತರ ಆರೋಪ. ಹೀಗಾಗಿ ಈ ಮೋಸವನ್ನ ತಡಿಬೇಕು ಅನ್ನೋದು ಕೂಡ ರೈತರ ಒತ್ತಾಯ. ಅಂದ್ರೆ ಈಗ ನಾವು ಬೆಳೆದಂಥ ಕಬ್ಬನ್ನ ಕಾರ್ಖಾನೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಆ ಕಬ್ಬನ್ನ ಪಾರದರ್ಶಕವಾಗಿ ತೂಕ ಮಾಡಬೇಕು. ಇನ್ನು ಕಬ್ಬಿನ ಕ್ವಾಲಿಟಿ ಪರಿಶೀಲನೆ ಕೂಡ ಪಾರದರ್ಶಕವಾಗೇ ಇರಬೇಕು ಅನ್ನೋದು ರೈತರ ಆಗ್ರಹ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಫ್ಯಾಕ್ಟ್ರಿಗೆ ಒಂದು 10 ಟನ್ ಕಬ್ಬನ್ನು ತಗೊಂಡು ಹೋಗಿರ್ತೀನಿ. ಅಲ್ಲಿ ನನ್ನ ಕಬ್ಬಿನ ತೂಕದಲ್ಲಿ ಯಾವುದೇ ಮೋಸ ಆಗಬಾರ್ದು. ಜೊತೆಗೆ ನಾನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಬ್ಬಿನ ಕ್ವಾಲಿಟಿ ಕೂಡ ನನ್ನ ಮುಂದೆಯೇ ನಿರ್ಧಾರ ಆಗಬೇಕು. ಅದರಲ್ಲೂ ಕೂಡ ಯಾವುದೇ ಮೋಸ ಆಗಬಾರ್ದು ಅನ್ನೋದು ರೈತರ ಬೇಡಿಕೆ. ಇನ್ನು ಪ್ರತಿಭಟನೆ ಮಾಡ್ತಿದ್ದ ರೈತರ ಮತ್ತೊಂದು ವಾದ ಏನಿತ್ತು ಅಂದರೆ, ಪಕ್ಕದ ಮಹಾರಾಷ್ಟ್ರದೊಳಗೆ ಏನು ಬೆಲೆ ಐತಿ ನಮಗೂ ಸೇಮ್ ರೇಟ್ ಕೊಡ್ರಿ ಅನ್ನೋದು. ಯಾಕಂದ್ರೆ ಒಂದೇ ಕಡೆ ಬೆಳೆದಿದ್ದ ಕಬ್ಬನ್ನ ಅರ್ಧ ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಇನ್ನರ್ಧ ಕರ್ನಾಟಕದ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಒಂದೇ ರೇಟ್ ಬರಬೇಕು. ಆದರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ರೇಟ್ ಕೊಡ್ತಾರೆ, ನಮ್ಮಲ್ಲಿ ಕಮ್ಮಿ ಕೊಡ್ತಾರೆ. ಇನ್ನು ಇದಕ್ಕೇನಪ್ಪ ಕಾರಣ ಅಂತ ಕೇಳೋಕೆ ಹೋದ್ರೆ ಕ್ವಾಲಿಟಿ ಕಮ್ಮಿ ಇದೆ ಅನ್ನೋ ರೀಸನ್ ಕೊಡ್ತಾರೆ ಅನ್ನೋದು ಕೂಡ ರೈತರ ವಾದ. ಅಲ್ರಿ, ನನಗೊಂದು ಪ್ರಶ್ನೆ ಇದೆ. ಒಂದೇ ಗದ್ದೆಯಲ್ಲಿ ಅದು ಕೂಡ
ಅದೇ ಗೊಬ್ಬರ, ಅದೇ ನೀರು, ಅದೇ ಗಾಳಿ ಬೆಳಕಲ್ಲಿ ಬೆಳೆದ ಒಂದೇ ಬೆಳೆ ಅದು ಹೇಗೆ ಕ್ವಾಲಿಟಿಲಿ ಬದಲಾವಣೆ ಆಕ್ಕೈತಿ ಅನ್ನೋದು ರೈತರ ವಾದ. ಹಾಗೆ ಜನಸಾಮಾನ್ಯರ ವಾದ ಕೂಡ. ಇದರಲ್ಲಿ ಗಂಭೀರ ಆರೋಪ ಅಂತಂದ್ರೆ ತೂಕದಲ್ಲಿ ನಮಗೆ ಭಾರಿ ಮೋಸ ಆಗುತ್ತೆ ಅಂತ ಹೇಳೋದು. ಒಂದು ಸಲ ಕಬ್ಬು ಫ್ಯಾಕ್ಟ್ರಿ ಒಳಗೆ ಹೋದ್ರೆ ಮುಗೀತು, ಅವ್ರು ಹೇಳಿದ್ದೇ ತೂಕ, ಅದಕ್ಕೆ ನಾವು ಹೂ ಅಂದು ಸುಮ್ಮನೆ ಬರಬೇಕು ಅಂತ ತುಂಬಾ ಜನ ರೈತರು ಆರೋಪವನ್ನ ಮಾಡಿದ್ದಾರೆ. ಇನ್ನ ಬೇರೆ ರಾಜ್ಯಕ್ಕಿಂತ ನಮ್ಮಲ್ಲೇ ಕಮ್ಮಿ ಬೆಲೆ ಕೊಡ್ತಾರೆ ಅನ್ನೋದು ಕೂಡ ರೈತರ ವಾದ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅಂತ ನೋಡೋದಾದ್ರೆ, ತಮಿಳುನಾಡಲ್ಲೇನಿದೆ 1 ಟನ್ ಕಬ್ಬಿಗೆ 4,025 ರೂಪಾಯಿಯಿಂದ ಹಿಡಿದು 4,150 ರೂಪಾಯಿವರೆಗೂ ಇದೆ. ಪಂಜಾಬ್ನಲ್ಲಿ 3,900 ರೂಪಾಯಿಯಿಂದ 4,000 ರೂಪಾಯಿ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ 3,900 ರೂಪಾಯಿಯಿಂದ 4,000 ರೂಪಾಯಿ ಇದೆ. ಹರಿಯಾಣದಲ್ಲೂ ಕೂಡ 3,900ರಿಂದ 4,000 ರೂಪಾಯಿ ಇದೆ. ಮಧ್ಯಪ್ರದೇಶದಲ್ಲಿ 3,800 ರೂಪಾಯಿಯಿಂದ 3,900 ರೂಪಾಯಿ ಇದೆ. ಇನ್ನು ಗುಜರಾತ್ನಲ್ಲೂ ಕೂಡ 3,851 ರೂಪಾಯಿಯಿಂದ 3,900 ರೂಪಾಯಿ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ 3,700 ರೂಪಾಯಿಯಿಂದ 3,751 ರೂಪಾಯಿ ಇದೆ. ಈ ಎಲ್ಲ ರಾಜ್ಯಗಳ ಬೆಲೆಯನ್ನ ಕಂಪೇರ್ ಮಾಡಿದಾಗ ಕರ್ನಾಟಕದಲ್ಲೇ ಕಬ್ಬಿಗೆ ಅತಿ ಕಡಿಮೆ ಬೆಲೆ ಇದೆ. ಹೀಗಾಗಿ ರೈತರು ಹೋರಾಟವನ್ನ ಮಾಡಿದ್ರು. ಕೊನೆಗೂ ಸರ್ಕಾರ ಮಣಿದು 3,300 ರೂಪಾಯಿ ಫೈನಲ್ ಮಾಡಿ ಅಂತೂ ಇಂತೂ ರೈತರನ್ನ ಸಮಾಧಾನ ಮಾಡ್ತು. ಇಲ್ಲಿ ನಾವು ಇನ್ನೂ ಒಂದು ಅಂಶವನ್ನ ಗಮನಿಸಬೇಕು ವೀಕ್ಷಕರೇ. ಅದೇನಂದ್ರೆ, ರೈತರಿಗೆ 3,500 ಕೊಟ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತಾ? ಈ ಪ್ರಶ್ನೆ ನಿಮಗೂ ಕೂಡ ಕಾಡುತ್ತೆ. ಯಾಕಂದ್ರೆ ಕಬ್ಬಿನಿಂದ ಹಲವಾರು ಉತ್ಪನ್ನಗಳನ್ನು ತಯಾರಿಸ್ತಾರೆ. ಅವುಗಳ ಬೆಲೆ ಎಷ್ಟೆಷ್ಟಿದೆ ಹಾಗೆ ರಫ್ ಆಗಿ ನೋಡ್ಕೊಂಡು ಹೋಗೋಣ. ಕಬ್ಬಲ್ಲಿ ಸಕ್ಕರೆ, ಮೊಲಾಸಸ್, ಎಥನಾಲ್ ಹಾಗೂ ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ. ಇನ್ನು ಏನಪ್ಪ ಇದು ಮೊಲಾಸಸ್ ಅಂದ್ರೆ, ಇದು ಒಂದು ಗಾಢವಾದಂಥ ಸಿರಪ್. ಈ ಸಕ್ಕರೆ ಹರಳೇನಿರ್ತವೆ, ಈ ಸಕ್ಕರೆ ಹರಳುಗಳನ್ನು ಹೊರತೆಗೆದ ನಂತರ ಸಿರಪ್ ಉಳಿತದಲ್ಲ, ಅದೇ ಮೊಲಾಸಿಸ್. ಇನ್ನ ಎಥೆನಾಲ್, ಇದನ್ನು ಕೂಡ ಕಬ್ಬಿನಿಂದಾನೇ ತಯಾರಿಸಲಾಗುತ್ತೆ. ಇದು ವಿಶ್ವದಲ್ಲೇ 2ನೇ ಅತಿ ಹೆಚ್ಚು ಉತ್ಪಾದನೆಯಾಗುವಂಥ ಜೈವಿಕ ಇಂಧನ ಕೂಡ. ಈ ಮೊಲಾಸಸ್ ಅನ್ನ ತೆಗೆದ ನಂತರ ಬಟ್ಟಿ ಇಳಿಸೋ ಮೂಲಕ ಎಥೆನಾಲ್ ಆಗಿ ಪರಿವರ್ತನೆಯನ್ನ ಮಾಡಲಾಗುತ್ತೆ. ಇನ್ನ ಇದೆಲ್ಲದರ ರೇಟನ್ನು ನಾವು ನೋಡ್ಕೊಂಡು ಹೋದ್ರೆ 1 kg ಟನ್ ಕಬ್ಬಿಗೆ ಸುಮಾರು 120 kg ಸಕ್ಕರೆ ಉತ್ಪಾದನೆ ಆಗುತ್ತೆ. 1 kg ಸಕ್ಕರೆಗೆ 45 ರೂಪಾಯಿ ಅಂದರೆ ಒಟ್ಟು 5,400 ರೂಪಾಯಿ ಆಯಿತು. ಇನ್ನು 1 ಟನ್ ಕಬ್ಬಿಗೆ 50 ಲೀಟರ್ ಮೊಲಾಸಸ್ ಉತ್ಪಾದನೆ ಅಂದರೆ 1 ಲೀಟರ್ಗೆ 69 ರೂಪಾಯಿ ಆಗುತ್ತೆ. ಒಟ್ಟು 2,760 ರೂಪಾಯಿ ಆಯಿತು. ಇನ್ನು ಇದೇ 1 ಟನ್ ಕಬ್ಬಿಗೆ 160 ಕಿಲೋವ್ಯಾಟ್ ವಿದ್ಯುತ್ ಕೂಡ ತಯಾರಾಗುತ್ತೆ. 6 ರೂಪಾಯಿಯಂತೆ ಲೆಕ್ಕ ಹಾಕಿದ್ರು ಕೂಡ 960 ರೂಪಾಯಿ ಆಯಿತು. 1 ಟನ್ ಕಬ್ಬಿಂದ ಇಷ್ಟೆಲ್ಲ ಆದಾಯ ಇರುವಾಗ ನಮಗೆ 3,500 ರೂಪಾಯಿ ಕೊಡೋದ್ರಾಗೆ ಲಾಸ್ ಏನೈತ್ರಿ ಅನ್ನೋದು ರೈತರ ವಾದ. ಒಟ್ನಲ್ಲಿ ಶಾಂತ ಮೂರ್ತಿಯಾಗಿ ಜಗತ್ತಿಗೆ ಅನ್ನ ನೀಡುವಂಥ ರೈತರು ತಾಳ್ಮೆಯನ್ನ ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರೋ ಈ ಪ್ರತಿಭಟನೆಯೇ ಸಾಕ್ಷಿ. ರೈತರು ಒಗ್ಗಟ್ಟಾಗಿ ಹೋರಾಟಕ್ಕೆ ನಿಂತರೆ ಅಂದುಕೊಂಡಿದ್ದನ್ನ ಸಾಧಿಸೋವರೆಗೂ ಛಲ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ. ಇನ್ನು ಹಲವು ಫ್ಯಾಕ್ಟರಿ ಮಾಲೀಕರು ಕೂಡ ಸರ್ಕಾರ ಹೇಳಿದಂಥ ಹೆಚ್ಚುವರಿ 50 ರೂಪಾಯಿಯನ್ನ ಕೊಡೋಕೆ ಆಗಲ್ಲ ಅಂತ ಕೂಡ ಹೇಳ್ತಿರೋ ಸುದ್ದಿ ಬರ್ತಾ ಇದೆ. ಮುಂದೆ ಅದೇನಾಗುತ್ತೋ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.